n is a natural number. If n to the power of 5 is odd, which of the following is true? A B C ಮೂರು ಚಾಯ್ಸಸ್ ಕೊಟ್ಟಿದ್ದಾರೆ. n is odd, n cube is odd, n to the power of 4 is even, and the options are first option A only true, second option B only, third option C only, and fourth option A and B only true ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಎರಡು ಕಂಡೀಷನ್ ಏನು ಕೊಟ್ಟಿದ್ದಾರಲ್ಲ, ಆ ಎರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋ ಥರ ಒಂದು ವ್ಯಾಲ್ಯೂನ ತೊಗೊಂಡು ಆಮೇಲೆ ಅಲ್ಲಿಂದ ಏನು ಕನ್ಕ್ಲೂಷನ್ ಬರುತ್ತೆ ಆ ಕನ್ಕ್ಲೂಷನ್ನಲ್ಲಿ ಡ್ರಾ ಮಾಡಿ. ಏನು ಕಂಡೀಷನ್ ಇದೆ, ಒಂದು n ಈಸ್ ನ್ಯಾಚುರಲ್ ನಂಬರ್, ಇನ್ನೊಂದು ಅದನ್ನು ಪವರ್ 5 ರೈಸ್ ಮಾಡಿದರೆ ಆಡ್ ನಂಬರ್ ಬರ್ತಿರಬೇಕು. ಆ ರೀತಿ ಒಂದು ನ್ಯಾಚುರಲ್ ನಂಬರ್ ತೊಗೊಂಡ್ರೆ ಅಲ್ಲಿ ಸಿಚುವೇಶನ್ಸ್ ಯಾವ ರೀತಿ ಬರುತ್ತೆ, ಅದರ ನೇಚರ್ ಏನಿದೆ ಅಂತ ಅನಲೈಸ್ ಮಾಡಿ. ನಾನೇನು ಮಾಡ್ತೀನಿ ಅಂತಂದರೆ, ಲೆಟಸ್ ಕನ್ಸಿಡರ್ n ಈಕ್ವಲ್ಸ್ ಟು 1. 1 ಅನ್ನೋದು ಒಂದು ನ್ಯಾಚುರಲ್ ನಂಬರು. ಇದನ್ನು ಪವರ್ 5 ರೈಸ್ ಮಾಡೋಣ. n ಟು ದ ಪವರ್ ಆಫ್ 5 ಈಸ್ ಈಕ್ವಲ್ ಟು 1 ಟು ದ ಪವರ್ ಆಫ್ 5. ಇಟ್ ಈಸ್ ನಥಿಂಗ್ ಬಟ್ 1. ನೋಡಿ, 1 ಈಸ್ ಆಡ್, n ಈಸ್ ನ್ಯಾಚುರಲ್ ನಂಬರ್, n ಟು ದ ಪವರ್ ಆಫ್ 5 ಈಸ್ ಆಡ್. ಎರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಯಿತು. ಈಗ ಎ ಬಿ ಸಿಗೆ ಬರೋಣ. n ಈಸ್ ಆಡ್ ಅಂತ ಹೇಳ್ತೇನೆ. ಆಫ್ಕೋರ್ಸ್ n ಈಕ್ವಲ್ ಟು 1 ಈಸ್ ಆಡ್. ಸೊ ಎ ಅನ್ನೋದು ಒಂದು ಟ್ರೂ ಸ್ಟೇಟ್ಮೆಂಟ್ ಆಯಿತು. ಇನ್ನು ಬಿಗೆ ಬಂದರೆ n ಕ್ಯೂಬ್ ಈಸ್ ಆಡ್ ಅಂತ ಹೇಳ್ತೇನೆ. n ಕ್ಯೂಬ್ ಅಂತಂದರೆ ಇಲ್ಲಿ n ಅಂದರೆ 1, 1 ಕ್ಯೂಬ್ ಅಂತಂದರೆ 1. ಸೊ ಇಟ್ ಈಸ್ ಆಡ್. ಸೊ ಎ ಕೂಡ ಟ್ರೂ ಆಯಿತು, ಬಿ ಕೂಡ ಟ್ರೂ ಆಯಿತು. ಇನ್ನು ಸಿಗೆ ಬಂದರೆ n ಪವರ್ 4 ಈಸ್ ಈವನ್ ಅಂತ ಹೇಳ್ತಾನೆ. ಆದರೆ n ಈಕ್ವಲ್ ಟು 1 ಅಂತ ಏನು ತೊಗೊಂಡಿದ್ದೀವಿ, 1 ಟು ದ ಪವರ್ ಆಫ್ 4 ಮಾಡಿದ್ರೆ ಅಗೇನ್ 1 ಬರುತ್ತೆ ನಮಗೆ. ಬಟ್ ಇಟ್ ಈಸ್ ಆಡ್. ಇಲ್ಲೇನು ಹೇಳ್ತಾರೆ ಅಂತಂದರೆ ಈವನ್ ಅಂತ ಹೇಳ್ತಾನೆ. ಬಟ್ ಸಿ ಓನ್ಲಿ ಟ್ರೂ ಅಂತ ಹೇಳಿರೋದು ರಾಂಗ್ ಆಯ್ತು ಹಾಗಾದರೆ. ಸೊ ಆಪ್ಷನ್ 3 ಈಸ್ ರಾಂಗ್ ಬಿಕಾಸ್ 1 ಟು ದ ಪವರ್ ಆಫ್ 4 ಈಸ್ ಆಡ್, ಬಟ್ ಇಲ್ಲಿ ಕೊಟ್ಟಿರೋದು ಈವನ್ ಅಂತ. ಇನ್ನು ಎ ಮತ್ತು ಬಿಗೆ ಬಂದರೆ ಇಲ್ಲಿ ಫಸ್ಟ್ ಆಪ್ಷನ್ ಏನು ಹೇಳ್ತಾನೆ ಅಂತಂದರೆ ಎ ಓನ್ಲಿ ಅಂದರೆ ಅರ್ಥ ಎ ಮಾತ್ರ ಟ್ರೂ ಅಂತ. ಸೊ ಇದರ ಅರ್ಥ ಬಿ ಫಾಲ್ಸ್ ಆಗಿರಬೇಕು. ಆದರೆ 1 ಕ್ಯೂಬ್ ಅನ್ನೋದೇನಿದೆ ಆಡ್, ಇಲ್ಲೂ ಕೂಡ 1 ಕ್ಯೂಬ್ ಏನು ಬರುತ್ತೆ ಆಡ್. ಸೊ ಇದರ ಅರ್ಥ ಏನು ಅಂತಂದರೆ ಬಿ ಕೂಡ ಟ್ರೂ ಅಂತ ಅರ್ಥ. ಅಂದರೆ ಎ ಕೂಡ ಟ್ರೂ, ಬಿ ಕೂಡ ಟ್ರೂ. ಬಟ್ ಆಪ್ಷನ್ 1 ಎ ಮಾತ್ರ ಟ್ರೂ ಅಂತ ಹೇಳ್ತಾ ಇರೋದ್ರಿಂದ ಆಪ್ಷನ್ 1 ರಾಂಗ್. ಸಿಮಿಲರ್ಲಿ ಆಪ್ಷನ್ 2ನಲ್ಲಿ ಏನು ಹೇಳ್ತಾನೆ ಅಂತಂದರೆ ಬಿ ಮಾತ್ರ ಟ್ರೂ ಅಂತ ಹೇಳ್ತಾ ಇರೋದ್ರಿಂದ ಆಪ್ಷನ್ 2 ಈಸ್ ಆಲ್ಸೋ ರಾಂಗ್. ಆಪ್ಷನ್ 4ಅಲ್ಲಿ ಎ ಆ್ಯಂಡ್ ಬಿ ಓನ್ಲಿ ಅಂದರೆ ಎ ಮತ್ತು ಬಿ ಎರಡೂ ಕೂಡ ಟ್ರೂ ಆಗಿರುತ್ತದೆ, ಆದರೆ ಸಿ ಫಾಲ್ಸ್ ಆಗಿರುತ್ತೆ ಅಂತ ಅರ್ಥ. ಇಲ್ಲೂ ಕೂಡ ಕಂಡೀಷನ್ ಅದೇ ರೀತಿ ಇರೋದ್ರಿಂದ ಆಪ್ಷನ್ 4 ಈಸ್ ಕರೆಕ್ಟ್ ಆಪ್ಷನ್. ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಬೋದು, ಅಂದರೆ ಇನ್ನೊಂದು ವ್ಯಾಲ್ಯೂ ತೊಗೊಂಡು ಅನಲೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ n ಈಕ್ವಲ್ ಟು 3 ತೊಗೊಂಡ್ವಿ ಅಂತ ಅನ್ಕೊಳ್ಳೋಣ. n ಟು ದ ಪವರ್ ಆಫ್ 5 ದಟ್ ಈಸ್ ನಥಿಂಗ್ ಬಟ್ 3 ಟು ದ ಪವರ್ ಆಫ್ 5. ಅಲ್ಲಿಗೆ 243 ಬರುತ್ತೆ. 243, 3 3s are 9, 9 9s are 81. ಎಸ್ ಸರ್, 243 ಕರೆಕ್ಟ್ ಆಗಿದೆ. ನೋಡಿ, ಇಲ್ಲೂ ಕೂಡ n ಅನ್ನೋದು ಒಂದು ನ್ಯಾಚುರಲ್ ನಂಬರು, n ಟು ದ ಪವರ್ ಆಫ್ 5 ಆಡ್ ನಂಬರ್. ಅಗೇನ್ ನಾವು ಅನಲೈಸ್ ಮಾಡಿದರೆ n ಈಸ್ ಆಡ್, ಎ ಟ್ರೂ ಆಯಿತು. ಇನ್ನು n ಕ್ಯೂಬ್ ಅಂತಂದರೆ 3 ಕ್ಯೂಬ್, 3 ಕ್ಯೂಬ್ ಅಂತಂದರೆ 27, ಅಗೇನ್ ಆಡ್. ಸೊ ಇದು ಕೂಡ ಟ್ರೂ ಆಯಿತು, ಇದು ಕೂಡ ಟ್ರೂ ಆಯಿತು. n ಪವರ್ 4 ಈವನ್ ಅಂತ ಹೇಳ್ತಾನೆ. n ಪವರ್ 4 ಅಂದರೆ 3 ಪವರ್ 4, 3 ಪವರ್ 4 ಈಸ್ 81 ವಿಚ್ ಈಸ್ ಆಡ್. ಬಟ್ ಇಲ್ಲಿ ಇವನ್ ಅಂತ ಕೊಟ್ಟಿರೋದ್ರಿಂದ ಇಟ್ ಈಸ್ ಫಾಲ್ಸ್. ಹಾಗಾದರೆ ಇಲ್ಲಿ 2 ಟ್ರೂ ಆಗ್ತವೆ, 1 ಫಾಲ್ಸ್ ಆಗುತ್ತೆ. ಎ ಆ್ಯಂಡ್ ಬಿ ಆರ್ ಟ್ರೂ, ದೇರ್ ಫೋರ್ ಆಪ್ಷನ್ 4 ಈಸ್ ಕರೆಕ್ಟ್.